ಎಲ್ರಿಗೂ ಕೂಡ ನಮಸ್ತೆ. ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಲೋನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಬ್ಯಾಂಕ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಪ್ರೈವೇಟ್ ಬ್ಯಾಂಕಲ್ಲಿ ತಗೊಳ್ಳ, ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ತಗೊಳ್ಳ ಅಥವಾ LIC ಹೌಸಿಂಗ್ ಫೈನಾನ್ಸಲ್ಲಿ ತಗೊಳ್ಳ ಅಂತ. ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಮನೆ ಕನ್ಸ್ಟ್ರಕ್ಷನ್ಸ್ಗೆ LIC ಹೌಸಿಂಗ್ ಫೈನಾನ್ಸ್ನ ಚೂಸ್ ಮಾಡಿದ್ದೀವಿ. ಯಾಕೆ LICನೇ ಚೂಸ್ ಮಾಡ್ಕೊಂಡ್ವಿ? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ಲೋನ್ ಪ್ರೋಸೆಸ್ ಹೇಗಿತ್ತು? ಈ ಎಲ್ಲ ಕ್ವೆಶನ್ಸ್ಗೂ ಕೂಡ ಇವತ್ತು ಈ ವಿಡಿಯೋದಲ್ಲಿ ನನ್ನ ಒಂದು ಪರ್ಸನಲ್ ರಿಯಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಇನ್ ಬಿಟ್ವೀನ್ ಡೆಫಿನೆಟ್ ಆಗಿ ಟಿಪ್ಸ್ನ ಕೂಡ ಆ್ಯಡ್ ಮಾಡ್ತಾ ಹೋಗ್ತೀನಿ. ಹೋಮ್ ಲೋನ್ನ ತಗೋಬೇಕಾದ್ರೆ ಯಾವುದನ್ನೆಲ್ಲ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಕೃಷ್ಣಾರ್ಥ ಯೂಟ್ಯೂಬ್ ಚಾನಲ್. ಈಗ ಲೋನ್ ಪ್ರೋಸೆಸ್ ವಿಷಯ ಅಂತ ಬಂದಾಗ ಪ್ರೋಸೆಸ್ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ. ಫಸ್ಟು ನಾವೇ ವಾಲಂಟಿಯರ್ ಆಗೋಗಿ LICಯಲ್ಲಿ ಎನ್ಕ್ವೈರಿಯನ್ನು ಮಾಡಿದ್ವಿ. ಹಾಗೆ ನಮಗೆ ಲೋನ್ ಎಲಿಜಿಬಿಲಿಟಿ ಇದೆಯಾ ಅಂತ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಂಡ್ವಿ. ಜೊತೆಗೆ ಅವರು ನಮಗೆ ಒಂದು ಅಪ್ಲಿಕೇಶನ್ ರೈಸ್ ಮಾಡ್ತಾರೆ ನಮ್ಮ ಒಂದು ನೇಮಲ್ಲಿ. ಅದಾದ ನಂತರ ನಮ್ಮ ಹತ್ರ ಇರುವಂತಹ ಒಂದಷ್ಟು ಡಾಕ್ಯುಮೆಂಟ್ಸ್ ಏನಿದೆ ಅವ್ರು ಲಿಸ್ಟ್ ಕೊಟ್ಟಿರ್ತಾರಲ್ವ, ಅಷ್ಟು ಡಾಕ್ಯುಮೆಂಟ್ಸ್ನು ನಾವು ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಲೈಕ್ ಸ್ಯಾಲ್ರಿ ಪ್ರೂಫ್ ಆಗಿರ್ಬೋದು, ಲಾಸ್ಟ್ 6 months ಬ್ಯಾಂಕ್ ಸ್ಟೇಟ್ಮೆಂಟು, ಇಬ್ಬರದು ಪ್ಯಾನು, ಇಬ್ಬರದು ಕೂಡ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಆ್ಯಂಡ್ ಹೋಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇದೆಲ್ಲನೂ ಕೊಟ್ವಿ. ಅವರು ಲೀಗಲಿ ಅದನ್ನೆಲ್ಲ ಕೂಡ ವೆರಿಫೈ ಮಾಡ್ಕೊಳ್ತಾರೆ. ಹಾಗೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ಕೂಡ ತುಂಬಾ ಕ್ರೂಷಿಯಲ್ ಆಗಿ ವೆರಿಫೈ ಮಾಡ್ತಾರೆ, ಎಲ್ಲನೂ ಕರೆಕ್ಟಾಗಿ ಇದೆಯಾ. ಸೊ ಇದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರೇ ಬ್ಯಾಂಕ್ ಕಡೆಯಿಂದ ನಮ್ಮ ಒಂದು ಸೈಟ್ಗೆ ಬಂದು ಮೆಷರ್ಮೆಂಟ್ ಆಗಿರ್ಬೋದು, ಪ್ರಾಪರ್ಟಿ ಅಕ್ಕಪಕ್ಕ ಏನಿದೆ, ಅಕಸ್ಮಾತ್ ಏನಾದರೂ ರಾಜಕಾಲುವೆ ಇದೆಯಾ, ಅದು ಎಲ್ಲನೂ ಕೂಡ ಚೆಕ್ ಮಾಡ್ಕೊಳ್ತಾರೆ. ಕನ್ಸ್ಟ್ರಕ್ಷನ್ಗೆ ಬೇಕಾಗಿರುವಂತಹ ಎಸ್ಟಿಮೇಷನ್ ಕೊಟೇಶನ್ನು ಕೂಡ ನಾವು ಕೊಟ್ಟಿದ್ವಿ. ಹಾಗೆ ಅಪ್ರೂವಲ್ ಗೌರ್ನಮೆಂಟ್ ಕಡೆಯಿಂದ ಏನು ತಗೊಂಡಿದ್ವಿ ಆ ಒಂದು ಫಾರ್ಮ್ನ ಕೂಡ ನಾವು ಅವ್ರಿಗೆ ಕೊಟ್ಟಿದ್ವಿ. ಅದಾದ ನಂತರ ನಮಗೆ ಸ್ಯಾಂಕ್ಷನ್ ಲೆಟರ್ ಸಿಕ್ತು. ಆ ಸ್ಯಾಂಕ್ಷನ್ ಲೆಟರ್ ಸಿಕ್ಕಾದ್ಮೇಲೆ ರೀಸೆಂಟಾಗಿ ಅವರು ಸ್ಟೇಜ್ ಬೈ ಸ್ಟೇಜ್ ಅಮೌಂಟನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತಾರೆ. ಸೊ ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಲೋನ್ ಅಮೌಂಟನ್ನು ರಿಲೀಸ್ ಮಾಡಿದ್ರು. ಸೊ ಹೀಗಾಗಿ ಓವರಾಲ್ ಪ್ರೋಸೆಸ್ಸು ನಮಗೆಲ್ಲೂ ಕೂಡ ಪ್ರಾಬ್ಲಮೆಟಿಕ್ ಆಗಿರಲಿಲ್ಲ, ತುಂಬ ಸಿಸ್ಟಮ್ಯಾಟಿಕ್ ಆಗಿ ಚೆನ್ನಾಗಿತ್ತು. ಒಂದು ಅಡ್ವೈಸ್ ಏನು ಕೊಡ್ತೀನಿ ಅಂತ ಹೇಳಿದ್ರೆ, ಹೋಮ್ ಲೋನ್ ತಗೊಳ್ಳೋದಕ್ಕಿಂತ ಮುಂಚೆ ರೇಟ್ ಆಫ್ ಇಂಟ್ರೆಸ್ಟ್ನ ಮಾತ್ರ ನೋಡೋದಕ್ಕೆ ಹೋಗಬೇಡಿ. ಈಗ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ ನಮಗೆ ಅರೌಂಡ್ 60,000ವರೆಗೂ ಆಯಿತು. ನಾವು MOTD ಮಾರ್ಟ್ಗೇಜ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಅದಕ್ಕೊಂದಷ್ಟು ಅಮೌಂಟ್ ಮಾಡಬೇಕು, ಲೀಗಲ್ ಚಾರ್ಜಸ್ಸು. ಪ್ರೊಸೆಸಿಂಗ್ ಚಾರ್ಜಸ್ ಅಗೇನ್ ಸಪ್ರೇಟ್. ಟೆಕ್ನಿಕಲ್ ಚಾರ್ಜಸ್ ಬಂದು ಒಂದು ಲೆಸ್ ದ್ಯಾನ್ 5,000 ಒಳಗಡೆ ಇರುತ್ತೆ. ಹಾಗೆ ಇನ್ಶೂರೆನ್ಸ್ ಕಂಪಲ್ಸರಿ ಬೇಡ ಅಂತ ಹೇಳಿ ನಾವೇ ಡಿಸೈಡ್ ಮಾಡ್ಕೊಂಡ್ವಿ. ಅದಾದಮೇಲೆ ಪಾರ್ಟ್ ಪೇಮೆಂಟ್ ಆಪ್ಷನ್ ಇದೆಯಾ ಅನ್ನೋದನ್ನ ನೋಡ್ಕೊಂಡ್ವಿ. ಸೊ ಎಲ್ಲನೂ ನೋಡಿಕೊಂಡು ಅದಾದ ನಂತರ ನಾವು ಕಂಪೇರ್ ಮಾಡಿ ಈ ಒಂದು ಡಿಸಿಷನನ್ನು ತಗೊಂಡಿದ್ದು. ಸೊ ಯಾವಾಗಲೂ ಕೂಡ ಈಗ ಅವರು ಲೋನನ್ನು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿದಾಗಲೂ ಕೂಡ, ಈಗ ನಾನು 40 ಲಕ್ಷ ಲೋನ್ ತೊಗೊಳ್ತೀನಿ ಅಂತ ಹೇಳಿದ್ರೆ ಅಟ್ ಎ ಟೈಮ್ 40 ಲಕ್ಷನೂ ನಿಮ್ಮ ಅಕೌಂಟಿಗೆ ಅವರು ಕ್ರೆಡಿಟ್ ಮಾಡೋದಿಲ್ಲ. ಸಿ ನೀವು ಕೊಟೇಶನ್ ಕೊಟ್ಟಿರೋದು ಯಾವುದಕ್ಕೆ ಕೊಟ್ಟಿದ್ದೀರಾ, ಯಾವ ಒಂದು ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನಲ್ಲಿ ಇದ್ದೀರಾ. ಸೊ ಯೂಶಲಿ ನೀವು ಫೌಂಡೇಶನನ್ನು ಮುಗಿಸಿದ್ರೆ ಅದಾದಮೇಲೆ ನಿಮಗೆ ಲೋನ್ ಅಮೌಂಟ್ ಬಂದು ಸ್ಯಾಂಕ್ಷನ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾವಾಗಲೂ ಅಷ್ಟೇ ಲೋನನ್ನು ತಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡಾದ್ಮೇಲೆ ಕನ್ಸ್ಟ್ರಕ್ಷನ್ಗೋಸ್ಕರ 100% ನೀವು ಲೋನ್ ಮೇಲೇ ಡಿಪೆಂಡ್ ಆಗಬೇಡಿ. ಯಾಕಂತ ಹೇಳಿದ್ರೆ ತುಂಬ ಫಿನಾನ್ಷಿಯಲ್ ಬರ್ಡನ್ ಆಗೋಗುತ್ತೆ. ನಾವು ಕೂಡ ಹಾಗೇನೆ ಯೋಚನೆ ಮಾಡಿ ಅಟ್ಲೀಸ್ಟ್ ಫೌಂಡೇಶನ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅದು ನಿಮ್ಮ ಕೈಯಲ್ಲಿದ್ದರೆ ರಿಮೈನಿಂಗು ಬ್ಯಾಂಕ್ ಕಡೆಯಿಂದ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತ ತಗೊಂಡಾಗಲೂ ಕೂಡ ಒಬ್ಬರು ಅಲ್ಲಿನ ಏಜೆಂಟು ನಿಮಗೆ ಕನೆಕ್ಟಿವಿಟಿ ಅಥವಾ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ನಿಮ್ಮ ಪರವಾಗಿ ಅವ್ರು ಎಲ್ಲ ಆ್ಯಕ್ಟಿವಿಟೀಸ್ನು ಕೂಡ ಅಲ್ಲಿ ಪ್ರೊಸೀಜರ್ನ ಟೇಕಪ್ ಮಾಡ್ತಾ ಇರ್ತಾರೆ. ಸೊ ಇಷ್ಟು ಒಂದು ಪ್ರೊಸೀಜರು ನಾವು ಲೋನ್ ತಗೋಬೇಕಾದ್ರೆ ನಡೀತು. ಒಂದು ಪ್ಲಸ್ ಪಾಯಿಂಟ್ ನಾವು ತುಂಬ ಕಡೆ ಕೇಳಿದ್ದು 7.45% ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ, ಇಟ್ ಇಸ್ ಅ ಗುಡ್ ಅನ್ನೋದು ಒಂದು. ಹಾಗೆ ನಮ್ಮ ಒಂದು ಲೋನ್ ಪ್ರೊಸೀಜರಲ್ಲಿ ಪ್ರೀಪೇಮೆಂಟ್ ಆಪ್ಷನ್ಸ್ ಕೂಡ ಇದೆ. ಅದಕ್ಕೆ ಯಾವುದೇ ಒಂದು ಅಡಿಷ್ನಲ್ ಚಾರ್ಜಸ್ನ ಬ್ಯಾಂಕ್ ಅವರು ಇಲ್ಲಿ ನಮಗೆ ಕೊಡಬೇಕು ಅಂತ ಏನು ಕಂಡೀಷನ್ಸ್ ಹಾಕಿಲ್ಲ. ಸೊ
ಅಂಡ್ ಅಕಸ್ಮಾತ್ ನಮ್ಗೆ ಇನ್ನೊಂದು ಆಪ್ಷನ್ ಏನಿದೆ ಅಂತ ಹೇಳಿದ್ರೆ, ನಾವ್ ಇವಾಗ ಹೇಳಿದೆ ದಟ್ ಫೌಂಡೇಶನ್ ಆದ್ಮೇಲೆನೆ ಸಮ್ ಅಮೌಂಟ್ ಅನ್ನ ಅವರು ಡಿಸ್ಚಾರ್ಜ್ ಮಾಡೋದು ಅಂತೇಳಿ. ನಾವೇನಾದ್ರೂ ಪರ್ಸನಲ್ ಆಗಿ ಅವ್ರಿಗೆ ಮೇಲ್ ಹಾಕಿ, ಇಲ್ಲ ನಮ್ಗೆ ಅಮೌಂಟ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಏನಾದ್ರೂ ನಾವು ಕ್ವೆರಿ ರೈಸ್ ಮಾಡಿದ್ರೆ, ಸಮ್ ಪಾರ್ಟ್ ಆಫ್ ದ ಲೋನ್ ಅಮೌಂಟ್, ಸ್ಯಾಂಕ್ಷನ್ ಅಮೌಂಟ್ ಏನಿರುತ್ತೆ ಅದನ್ನ ಡೆಫಿನೆಟ್ ಆಗಿ ಅವರು ನಮ್ಗೆ ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ. ಸೊ ಸದ್ಯಕ್ಕೆ ಸಿ ಇವಾಗ ಯಾರು ರಿಚ್ ಅಂತ ಹೇಳಿದ್ರೆ, ಸಾಲ ತಗೊಳ್ಳೋ ಕೆಪಾಸಿಟಿ ಯಾರಿಗಿದೆ ಅವರೇ ರಿಚ್ ಅಂತಾನೆ ಅರ್ಥ. ಕೆಲವೊಬ್ರು ತುಂಬಾ ಓಡಾಡ್ತಾರೆ ಲೋನ್ ತಗೋಬೇಕು ಅಂತ. ಬಟ್ ಅವ್ರು ಎಷ್ಟೇ ಓಡಾಡಿದ್ರು ಕೆಲವೊಂದು ಕಾರಣಗಳಿಂದ ಅವರು ಪ್ರಾಪರ್ ಆಗಿ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದಿಕ್ಕೆ ಆಗಲ್ಲ. ಥ್ಯಾಂಕ್ ಗಾಡ್ ನಮಗೆ ಎಲ್ಲ ಕೂಡ ಸ್ಮೂತ್ ಆಗಿ ರನ್ ಆಯ್ತು. ನಾವೇನು ಒಂದು ಟಾರ್ಗೆಟ್ ಸಮ್ ಅಮೌಂಟ್ ಕೇಳಿದ್ವಿ, ಅದೇ ಅಮೌಂಟೇ ನಮಗೂ ಡಿಸ್ಚಾರ್ಜ್ ಆಗಿದ್ದು. ಟೆನ್ಯೂರ್ ಅಂತ ಬಂದಾಗ ಇಟ್ ಇಸ್ ಡಿಪೆಂಡಿಂಗ್ ಆನ್ ಯುವರ್ ವಿಶ್, ಯಾವ ಒಂದು ಟೆನ್ಯೂರ್ನ ಚೂಸ್ ಮಾಡ್ತೀರಾ ಅಂತ. ಹಾಗಂತ ಹೇಳಿ ನೀವು 5 years 7 years 8 years ಟೆನ್ಯೂರ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಸ್ಯಾಲ್ರಿ ಬೇಸಿಸ್ ಮೇಲೆ ಅವರು ಕೂಡ ಟೆನ್ಯೂರ್ ಆಪ್ಷನ್ಸ್ ಕೊಡ್ತಾರೆ. ಅದರಲ್ಲಿ ಬೆಟರ್ ಆಗಿರೋದನ್ನ ನೀವು ಚೂಸ್ ಮಾಡ್ಕೋಬೋದೇ ಹೊರತು ನೀವೇ ನಂಗೆ 5 ವರ್ಷ ಸಾಕು 10 ವರ್ಷ ಸಾಕು ಲೋನ್ ಕಟ್ಟೋದು ಅನ್ನೋದನ್ನ ಹೇಳಕ್ಕಾಗಲ್ಲ. ಬಿಕಾಸ್ ನಮ್ಮ ಟೋಟಲ್ ಸ್ಯಾಲ್ರಿ ಏನಿರುತ್ತೆ ಅದರಲ್ಲಿ 40 or 45% ಅಷ್ಟೇನೆ ಅವರು EMI ನ ಫಿಕ್ಸ್ ಮಾಡ್ಕೊಳ್ಳೋದು. ಅವ್ರಿಗೂ ಕೂಡ RBI ಗೈಡ್ಲೈನ್ಸ್ ಹಾಗೆ ಇರೋದು. ಬಟ್ ಈಗ ನೀವು 1 year 35,000 ಅಷ್ಟು EMI ಕಟ್ತಿದ್ದೀರಾ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಇಯರ್ ಇಫ್ ಯು ವಾಂಟ್ ಟು ರೈಸ್ ದಟ್ ಯು ಕ್ಯಾನ್, ಅದು ಆಪ್ಷನ್ ಇದೆ. ನಿಮ್ಮ ಸ್ಯಾಲ್ರಿ ಸ್ಟೇಟ್ಮೆಂಟ್, ಇವಾಗ ಸ್ಯಾಲ್ರಿ ರೈಸ್ ಆಗಿದೆ ಅನ್ನೋ ಒಂದು ಲೆಟರ್ ಅನ್ನ ಅವ್ರಿಗೆ ಸಬ್ಮಿಟ್ ಮಾಡ್ಕೊಂಡ್ರೆ EMIನೂ ಕೂಡ ನೀವು ರೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಇದೆಲ್ಲಾನು ಕೂಡ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನೀವು ಏನಾದರೂ ಹೋಮ್ ಲೋನ್ ತಗೊಳ್ತಾ ಇದ್ರೆ ಅರ್ಜೆಂಟ್ ಪಡ್ಬೇಡಿ. ನಾವು ಹೋಮ್ ಲೋನ್ ಅಪ್ಲೈ ಮಾಡಿದ್ದು ಅರೌಂಡ್ ಇನ್ ದ ಮಂತ್ ಆಫ್ ಮಾರ್ಚ್ ಅಲ್ಲಿ. ಬಟ್ ನಾವು ಹೋಮ್ ಲೋನ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದು ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ. ಹತ್ತತ್ರ ಮೋರ್ ದನ್ 5 months ನಾವು ಜಸ್ಟ್ ಯಾವ ಬ್ಯಾಂಕ್ ತಗೋಬೇಕು ಅನ್ನೋದನ್ನೇ ಯೋಚನೆ ಮಾಡಿದೀವಿ. ಅಂಡ್ ಇನ್ನ ಒಂದು ನನ್ನ ಪರ್ಸನಲ್ ಒಂದು ಕೇಳಿರೋದು, ಒನ್ ಆಫ್ ಮೈ ಕೊಲೀಗ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಪರ್ಸನಲ್ ಲೋನ್ ಬೇಕು ಅಂತ ಹೇಳಿ ಎಲ್ಲಾ ಬ್ಯಾಂಕ್ಸ್ ಅಲ್ಲೂ ಹೋಗಿ ಎಲ್ಲಾ ಬ್ಯಾಂಕ್ಸ್ ಅಲ್ಲೂ ಕೂಡ ಅಪ್ಲಿಕೇಶನ್ ಅನ್ನ ರೈಸ್ ಮಾಡಿದ್ದಾರೆ. ಸೊ ಈ ತರ ರೈಸ್ ಮಾಡಿದಾಗ ತುಂಬಾ ಕಡೆ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕಿದಾಗ ಎಲ್ಲೂ ನಿಮ್ಗೆ ಅಮೌಂಟೇ ಸ್ಯಾಂಕ್ಷನ್ ಆಗಲ್ಲ. ಅದಕ್ಕೋಸ್ಕರ ಯಾವ ಬ್ಯಾಂಕ್ ಅಂತ ಚೂಸ್ ಮಾಡಿಕೊಂಡು ಅದೇ ಬ್ಯಾಂಕಲ್ಲಿ ಅಪ್ಲಿಕೇಶನ್ ಅನ್ನ ನಿಮ್ಮ ಹೆಸರಲ್ಲಿ ರೈಸ್ ಮಾಡಿಸಿದಾಗ ಅಟ್ಲೀಸ್ಟ್ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಲೋನ್ ಬಂದು ಸ್ಯಾಂಕ್ಷನ್ ಆಗುತ್ತೆ. ಎಲ್ಲ ಕಡೆ ಅಪ್ಲಿಕೇಶನ್ ನೀವು ಹಾಕ್ತಾ ಹೋಗಿದ್ದೀರಾ ಅಂದ್ರೆ ಅಲ್ಲೂ ಅಪ್ಲಿಕೇಶನ್ ಚಾರ್ಜಸ್ 1 to 5,000 ವರೆಗೂ ವೇರಿ ಆಗುತ್ತೆ. ಅದಷ್ಟು ನಿಮ್ಗೆ ಬರ್ಡನ್ ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನೀವು ಡಿಸಿಷನ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಆದಷ್ಟು ಕೂಡ ಟೈಮ್ ತಗೊಳ್ಳಿ, ಯೋಚನೆ ಮಾಡಿ ನಿಮ್ಮ ಡಿಸಿಷನ್ ನೀವು ತಗೊಳ್ಳಿ. ನಾನು ಯಾವಾಗಲೂ ಅದೇ ಹೇಳೋದು, ಡಿಸಿಷನ್ಸ್ ಯಾವತ್ತೂ ಕೂಡ ತಪ್ಪಾಗೋದಿಲ್ಲ. ಅದು ಯಾಕೆ ತಪ್ಪಾಗುತ್ತೆ ಅಂತ ಹೇಳಿದ್ರೆ ಟೈಮ್ ಅಂಡ್ ಸಿಚುವೇಶನ್, ಯಾವ ಟೈಮಲ್ಲಿ ಯಾವ ಡಿಸಿಷನ್ಸ್ ತಗೊಳ್ತಾ ಇದ್ದೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಹೋಪ್ ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲೋ ಒಂದು ಕಡೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.